100% ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಅದೇ ಈ ಇಡ್ಲಿ. ಇಡ್ಲಿ ಅಂದ ತಕ್ಷಣ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ. ಎಲ್ಲೇ ಹೇಳಿ ನೀವು ಇಡ್ಲಿ ತಿನ್ನಬೇಡ ಅಂತ ಯಾರೂ ಹೇಳಲ್ಲ. ಇದು ಒಂಥರ ತುಂಬ ಒಂಥರ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಕಡಿಮೆ ಎಣ್ಣೆನ ಯೂಸ್ ಮಾಡಿ ಮಾಡೋದು ಈ ಇಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ಇಡ್ಲಿ ಜೊತೆ ಈ ಚಟ್ನಿ ಸಾಂಬಾರ್ ಜೊತೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರ. ಆದರೆ ಇವತ್ತು ಕೇವಲ ಇಡ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಮೆಂತ್ಯಕಾಳು. ಇದನ್ನು ನಾನು ಈಗ ಚೆನ್ನಾಗಿ ಒಂದು 4ರಿಂದ 5 ಟೈಮು ತೊಳೆದ್ಬಿಟ್ಟು ಈಗ ಇದನ್ನು ನಾನು ಒಂದು 5ರಿಂದ 6 ತಾಸುಗಳ ಕಾಲ ಇದನ್ನು ನೆನೆಯಲಿಕ್ಕೆ ಇಡ್ತೀನಿ. ತುಂಬ ಕಡಿಮೆ ಸಾಮಗ್ರಿಯನ್ನು ಯೂಸ್ ಮಾಡಿಬಿಟ್ಟು ಇಡ್ಲಿ ಮಾಡ್ತಾ ಇದ್ದೀನಿ. ತುಂಬ ಕಡಿಮೆ ಸಾಮಗ್ರಿಗಳು ಯಾವಾಗಾದರೂ ಮಾಡಿ ತಿನ್ನಿ, ದಿನ ಕೂಡ ತಿನ್ಬೋದು. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ 5ರಿಂದ 6 ಗಂಟೆಗಳ ಕಾಲ ನೆಂದಿದೆ ಇದು. ಈಗ ನಾನು ರುಬ್ಬೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಒಂದು ಮುಷ್ಟಿಯಷ್ಟು ಅಥವಾ ಒಂದು ಬಟ್ಲು, ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಅವಲಕ್ಕಿ, ದಪ್ಪ ಅವಲಕ್ಕಿ ಆದರೂ ಇರ್ಬೋದು ಅಥವಾ ತೆಳು ಅವಲಕ್ಕಿ ಇದ್ರೂ ಇರ್ಬೋದು, ತೊಳೆದ್ಬಿಟ್ಟು ಈಗ ಇದನ್ನು ಒಂದು ಅರ್ಧ ಗಂಟೆ ನಾನು ನೆನೆಯಲಿಕ್ಕೆ ಇಡ್ತೀನಿ. ಈಗ ಅರ್ಧ ಗಂಟೆ ನಂತರ ನಾನು ಇದನ್ನು ನೋಡಿ ನೆಂದಿದೆ. ಈಗ ಇದನ್ನು ರುಬ್ಕೊಳ್ಳೋಣ. ಹೇಳಿದ್ನಲ್ವಾ, ಇಡ್ಲಿ ಇದು ತುಂಬ ಆರೋಗ್ಯಕರವಾದ ರೆಸಿಪಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಮತ್ತು ಆರೋಗ್ಯಕರವಾದ ರೆಸಿಪಿನೇ ಇದು. ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ಬಹುದು. ಇದನ್ನು ತಿನ್ನಬೇಡಿ ಅಂತ ಯಾರು ಹೇಳೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅಷ್ಟು ಹೆಲ್ದಿಯಾದ ರೆಸಿಪಿ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ರೀತಿಯಾಗಿ ಕರೆಕ್ಟಾಗಿ ನೋಡಿ, ಎಲ್ಲೂ ತರಿಯಾಗಿ ಬರಬಾರ್ದು, ಚೆನ್ನಾಗಿ ಫೈನ್ ಪೇಸ್ಟ್ ಅಂದರೆ ಕರೆಕ್ಟಾಗಿ ರುಬ್ಕೋಬೇಕು. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಅನಿಸುತ್ತೆ, ತುಂಬ ಕ್ರೀಮ್ ಥರ ಅನಿಸುತ್ತೆ. ಹಾಗಾಗಿ ಈ ರೀತಿಯಾಗಿ ರುಬ್ಕೊಂಡು ಈಗ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಇಡ್ಲಿಗೆ ರುಬ್ತಾ ಇರೋದ್ರಿಂದ ತುಂಬ ನೀರು ಹಾಕಿಬಿಟ್ಟು ಅಳತೆ ಮಾಡಿ ರುಬ್ಕೋಬೇಡಿ. ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ರೇ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಅದನ್ನು ನಾನು ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ರುಬ್ಕೊಂಡಾಯ್ತಲ್ವಾ, ಇಲ್ಲಿ ನಾನು ರವೆ ಇಡ್ಲಿನ ಮಾಡ್ತಾಯಿದ್ದೀನಿ. ಈಗ ರವೆನ ನಾನೀಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡಿ 1 ಗ್ಲಾಸಷ್ಟು ರವೆ ಇದೆ ಇದು. ಹಾಗೆ ಇನ್ನೊಂದು ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕರೆಕ್ಟು ನಾನು ಯಾವ ಗ್ಲಾಸಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನಾನು ರವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಆಯಿತು. ಈಗ ಇನ್ನು ಅರ್ಧ ಗ್ಲಾಸಷ್ಟು ಅಂದರೆ 2.5 ಗ್ಲಾಸಷ್ಟು ರವೆನ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಉದ್ದಿನಬೇಳೆಗೆ ನೋಡಿ 2.5 ಗ್ಲಾಸಷ್ಟು ರವೆ ಹಾಕ್ಕೊಂಡು ಇದನ್ನು ಅಷ್ಟೇ ತುಂಬ ನೀಟಾಗಿ ತೊಳ್ಕೊಬೇಕು. ಒಂದು 2ರಿಂದ 3 ಟೈಮ್ ನೀರು ಹಾಕ್ಕೊಂಡು ಚೆನ್ನಾಗಿ ರವೆನ ತೊಳ್ಕೊಳ್ಳೋಣ. ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸುಮ್ಮನೆ ನೀರು ಹಾಕಿಬಿಟ್ಟು ಅದನ್ನೇ ಹಿಂಗೆ ನೀವು ರುಬ್ಬಿರೋ ಉದ್ದಿನಬೇಳೆಯಲ್ಲಿ ಹಾಕಕ್ಕೆ ಹೋಗಬೇಡಿ. ಯಾವುದೇ ಇರಲಿ, ರವೆ ಇರಲಿ ಅಥವಾ ಅಕ್ಕಿ ಇರಲಿ, ಚೆನ್ನಾಗಿ ತೊಳಿಬೇಕು. ಈಗ ನಾನು ಚೆನ್ನಾಗಿ ಒಂದು 3ರಿಂದ 4 ಟೈಮ್ ತೊಳ್ಕೊಂಡು ನಂತರ ಈ ರೀತಿಯಾಗಿ ನೋಡಿ ಎಲ್ಲ ನೀರಿನ ಅಂಶ ಚೆನ್ನಾಗಿ ಹಿಂಡಿಬಿಟ್ಟು ಈಗ ಅದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಲ್ಲ ನೀರಿನ ಅಂಶ ಎಲ್ಲ ಬೇಕಂದರೆ ನಾವು ನೀರು ಆಮೇಲೆ ಆ್ಯಡ್ ಮಾಡ್ಬೋದು. ಹಾಗಾಗಿ ಮೊದಲೇ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ಎಲ್ಲ ರವೆನ ಹಾಕ್ಕೊಂಡು ಈಗ ನೋಡಿ ಈ ರೀತಿಯಾಗಿ ಕೈಯಿಂದ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಗಟ್ಟಿಯಾಗಿ ಇರಬೇಕು. ನೋಡಿ ಕರೆಕ್ಟಾಗಿ ಇದೆ ಇದು. ನೀವು ಇಡ್ಲಿ ಮಾಡೋ ಟೈಮಲ್ಲಿ ಏನಾದರೂ ನಿಮ್ಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಈಗ ನಾನು ಇದನ್ನು ಮುಚ್ಚಿಡ್ತೀನಿ ಓವರ್ನೈಟ್. ಇದನ್ನು ನಾನು ಹಾಗೆ ಸ್ವಲ್ಪ ಹೀಟ್ ಇರೋ ವಾತಾವರಣದಲ್ಲಿ ಇಟ್ಬಿಡೋಣ. ನೋಡಿ ಬೆಳಗ್ಗೆ ತೋರಿಸ್ತೀನಿ ನಾನು. ನೋಡಿ ಈ ರೀತಿಯಾಗಿ ಬಂದಿರಬೇಕು. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು, ವಾತಾವರಣ ಫುಲ್ ಚೇಂಜ್ ಆಗುತ್ತೆ, ಒಂಥರ ತಂಪಾಗಿಬಿಡುತ್ತೆ. ಹಾಗಾಗಿ ಆದಷ್ಟು ಬೇಗ ಇಡ್ಲಿ ದೋಸೆ ಮಾಡೋದಿದ್ರೆ ಸ್ವಲ್ಪ ಬೇಗನೆ ರುಬ್ಕೊಂಡ್ಬಿಟ್ಟು ಇಟ್ಕೊಳ್ಳೋದು ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಇದು ಕರೆಕ್ಟಾಗಿ ಉಬ್ಬಿ ಬಂದಿದೆ ಹಿಟ್ಟು. ಹಾಗಾಗಿ ಏನಾದರೂ ಉಬ್ಬಿ ಬಂದಿಲ್ಲ ಅಂದರೆ ನೀವು 2 ಚಿಟಿಕೆಯಷ್ಟು ನೀವು ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು. ಸೊ ಈಗ ನೋಡಿ, ಈಗ ನಾನು ಇಡ್ಲಿ ಪ್ಲೇಟನ್ನು ನಾನು ಈಗ ತೆಗೆದಿಟ್ಕೊಂಡಿದ್ದೀನಿ. ಸೈಡಲ್ಲಿ ನಾನು ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಈಗ ಈ ಪ್ಲೇಟಲ್ಲಿ ಈ ರೀತಿಯಾಗಿ ಎಣ್ಣೆನ ಸವರ್ಕೊಂಡು ನಂತರ ನಾವೇನು ರೆಡಿ ಮಾಡಿಟ್ಟಿದ್ವಲ್ವ ಇಡ್ಲಿ ಬ್ಯಾಟರನ್ನು ಇದರಲ್ಲಿ ಹಾಕ್ಕೋಬೇಕು. ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪನೇ, ಅಂದರೆ ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ಉಳಿದಿರುವಂಥ ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದೇ ಥರ ಹಿಟ್ಟನ್ನು, ಅಂದರೆ ಇಡ್ಲಿ ಬ್ಯಾಟರನ್ನು ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ಒಂದೊಂದೇ ಪ್ಲೇಟನ್ನು ಇಡ್ತಾ ಹೋಗ್ತೀನಿ. ನೀರು ಕೂಡ ಬಿಸಿ ಆಗ್ತಾ ಇರುತ್ತೆ ಆ ಕಡೆ. ತುಂಬ ಹೆಲ್ದಿಯಾದ ಒಂದು ರೆಸಿಪಿ ಅಲ್ವಾ, ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಎಲ್ಲ ನಾನು ಇಡ್ಲಿ ಪ್ಲೇಟಲ್ಲಿ ನಾನು ಈ ರೀತಿಯಾಗಿ ಬ್ಯಾಟರನ್ನ ಹಾಕಿಬಿಟ್ಟು ನೋಡಿ, ಈಗ ನೀರು ಕುದೀತಾ ಇತ್ತಲ್ವ ಅದರಲ್ಲಿ ಹಾಕಿ
ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀನಿ. ಸೊ 15 ನಿಮಿಷ ನಂತರ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇದು ಆಗಿದೆ ನೋಡಿ, ಇಷ್ಟು ಬಿಸಿ ಬಿಸಿಯಾಗಿರುತ್ತೆ. ಬಿಸಿ ಬಿಸಿ ನೀವು ತಿಂತಾ ಇದ್ರೆ ಲೆಕ್ಕನೇ ಇರಲ್ಲ, ಆ ಥರ ತಿಂತಾ ಇರ್ತೀರಾ. ಮತ್ತು ತಣ್ಣಗಾದರೂ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ. ರವೆ, ಉದ್ದಿನಬೇಳೆ ಮತ್ತು ಅವಲಕ್ಕಿ ಹಾಗೆ ಸ್ವಲ್ಪ ಮೆಂತೆ ಅಷ್ಟೇ ಹಾಕಿರೋದು. ತುಂಬ ರುಚಿಯಾಗಿರುತ್ತೆ ನೋಡಿ. ಈ ರೀತಿಯಾಗಿ ನಾನು ಬಿಸಿ ಬಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ರವೆ ಇಡ್ಲಿ ಇದು ನೀವು ಹೋಟ್ಲಲ್ಲೂ ಕೂಡ ನಿಮ್ಗೆ ಸಿಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಹೋಟ್ಲಲ್ಲೆಲ್ಲ ಸುಮ್ಮನೆ ಸೋಡಾ ಹಾಕ್ಬಿಡ್ತಾರೆ, ಆಮೇಲೆ ಏನೇನೋ ಹಾಕ್ಬಿಟ್ಟು ಅದು ಇನ್ಸ್ಟೆಂಟಾಗಿ ಮಾಡಿ ಕೊಟ್ಬಿಡ್ತಾರೆ, ಅಷ್ಟು ರುಚಿಯಾಗಿ ಬರಲ್ಲ. ಬಟ್ ಈ ರೀತಿಯಾಗಿ ಮನೇಲಿ ನೀವು ಮಾಡಿ ತಿನ್ನಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಲ್ವಾ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಈ ಆರೋಗ್ಯಕರವಾದ ರೆಸಿಪಿ ಇಷ್ಟಪಟ್ಟು ತಿಂತಾರೆ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನೋಡಿ, ಎಲ್ಲ ಇಡ್ಲಿನ ನಾನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿಯಾಗಿ ಮಾಡಿ ಮಕ್ಕಳು ಆಮೇಲೆ ದೊಡ್ಡವ್ರಿಗೆ ಕೊಡ್ತಾ ಬನ್ನಿ. ಹಾಗೆ ಮತ್ತೇನಪ್ಪ ಅಂದರೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗಂತೂ ಸೂಪರ್ ಫುಡ್ ಅಂತ ಹೇಳ್ಬೋದು. ನೋಡಿ ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಒಂಥರ ರವೆ ರವೆ ತರಿ ತರಿಯಾಗಿ ಒಳಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ, ಗೂಡು ಗೂಡಾಗಿದೆ. ಸೊ ಈ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ನೋಡಿ. ಈ ಇಡ್ಲಿ ಜೊತೆ ನಿಮ್ಗೆ ಇಷ್ಟ ಆಗುವ ತೆಂಗಿನಕಾಯಿ ಚಟ್ನಿ ಜೊತೆ ಮತ್ತು ಸಾಂಬಾರು ಜೊತೆ ಕೂಡ ತಿನ್ನಿ. ನೆಕ್ಸ್ಟ್ ನಾನು ಇಡ್ಲಿ ಮತ್ತು ಈ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.